ಕೋಲಾರ ಮಹಿಳಾ ಕಾಲೇಜಿನ NSS ಘಟಕದವರು ಬಂದು ಸುಮಾರು 2ನೇ ತಾರೀಕಿಂದ ಸೂಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶ್ರಮದಾನ ಮಾಡ್ತಾಯಿದ್ದಾರೆ ಮತ್ತು ಕ್ಲೀನಿಂಗ್ಸು ಮಾಡ್ತಾಯಿದ್ದಾರೆ. ಹಂಗಾಗಿ ಫಸ್ಟು ಸೂಲೂರು ಸರ್ಕಾರಿ ಪ್ರೌಢಶಾಲೆ ಸರೌಂಡಿಂಗಲ್ಲೆಲ್ಲ ಕ್ಲೀನ್ ಮಾಡಿದರು. ಅಲ್ಲೊಂದು ಅಂಬೇಡ್ಕರ್ ಸಮುದಾಯ ಭವನ ಇತ್ತು, ಅಲ್ಲೆಲ್ಲ ಕ್ಲೀನ್ ಮಾಡಿದರು. 2ನೇ ದಿವಸ ಸೂಲೂರು ಗ್ರಾಮದಲ್ಲಿ ಕ್ಲೀನ್ ಎಲ್ಲ ಏನೋ ದೇವಸ್ಥಾನ, ಸ್ಕೂಲು, ಇದು ಏನು ಡೈರಿ ಮತ್ತು ಬೀದಿಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿದ್ದು. ಮತ್ತು 2ನೇ ದಿವಸ ಬಂದು ಭಾನುವಾರ ನಾಗಲಾಪುರ ಮಠದ ಸರೌಂಡಿಂಗಲ್ಲಿ ಅದೆಲ್ಲ ಒಂದು ಸ್ವಚ್ಛತೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪೆಂಶೆಟ್ನಲ್ಲಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಲ್ಯಾಣಿನ ಕ್ಲೀನ್ ಮಾಡಿದ್ದಾರೆ. ತುಂಬ ಹಾಳಾಗಿತ್ತು ಕಲ್ಯಾಣಿ, ಅದನ್ನ ಕ್ಲೀನ್ ಮಾಡಿದ್ದಾರೆ. ಮತ್ತು ಈ 2 ದೇವಸ್ಥಾನಗಳ ಹತ್ರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಎಲ್ಲನೂ. ಮತ್ತು ವಾಟರ್ ಫಿಲ್ಟ್ರ್ ಕುಡಿಯೋ ನೀರಿನ ಘಟಕದ ಹತ್ರ ಕ್ಲೀನ್ ಮಾಡಿದ್ದಾರೆ. ಮತ್ತು ಸ್ಕೂಲ್ ಹತ್ರ ಎಲ್ಲ ಕ್ಲೀನ್ ಮಾಡಿ ತುಂಬ ಒಂದು ಒಳ್ಳೆಯ ಕೆಲಸನ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ, ಎಲ್ಲ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರ ಜೊತೆ ಕೋಆರ್ಡಿನೇಟರ್ಸ್ ನಮ್ಮ NSS ಘಟಕದ ಇವರು ರಾಮಾಂಜಿ ಸಾರು ಮತ್ತು ಅವ್ರ ಇಡೀ ತಂಡ ಅವ್ರ ಜೊತೆ ಒಂದು ವಾರದಿಂದ ಕೂಡ ಇಲ್ಲೇ ಇದ್ದು ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಳ್ಳೆ ಅನುಭವ ಕೊಡ್ತಾ ಇದ್ದಾರೆ ಈ ಹಳ್ಳಿಗಳಲ್ಲಿ ಬಂದು. ಇನ್ನೂ ಮುಂದೆ ಕೂಡ ಈ ಥರದ್ದು NSS ಘಟಕ ಏನು ಕ್ಯಾಂಪ್ಗಳು ಹಳ್ಳಿಗಳಲ್ಲಿ ಜಾಸ್ತಿ ಆಗಬೇಕು. ಎಲ್ಲ ಕಡೆ ಈ ಥರ ಕೆಲಸಗಳು ಮಾಡೋದ್ರ ಮುಖಾಂತರ ಮಕ್ಕಳಿಗೂ ಕೂಡ ಒಂದು ಅರಿವು ಮೂಡಿಸ್ಬೇಕು, ಅವ್ರ ಕೈಲಿ ಶ್ರಮದಾನ ಮಾಡಿಸ್ಬೇಕು, ಮತ್ತು ಅವ್ರಿಗೆ ಒಳ್ಳೆ ಒಂದು ಸೋಷಿಯಲ್ ಸರ್ವಿಸ್ ಮಾಡೋ ಅಂಥ ಒಂದು ಮನೋಭಾವನೆ ಅವ್ರ ಮೈಂಡಲ್ಲಿ ತುಂಬಬೇಕು ಅಂತೇಳಿ ನಾನು NSS ಘಟಕದ ಎಲ್ಲ ಪ್ರಮುಖರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಗ್ರಾಮಕ್ಕೆ ಬಂದು ಮಾಡಿದ್ದಕ್ಕೆ ನಾನು ವುಮೆನ್ಸ್ ಕಾಲೇಜ್ನ NSS ಎಲ್ಲ ತಂಡಕ್ಕೆ ನಮ್ಮ ಗ್ರಾಮದ ಪರವಾಗಿ ನಾನು ಅವರಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.